ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ವೈಟ್ ಫೀಲ್ಡ್ ಏರಿಯಾದಲ್ಲಿ ಈ ಒಂದು ದಾಳಿ ನಡೆದಿದೆ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಈ ದಾಳಿಯನ್ನು ನಡೆಸಿದ್ದಾರೆ. ರಾತ್ರಿ 11 ಗಂಟೆ ವೇಳೆ ವ್ಯಾಪಾರ ಮಾಡ್ತಿದ್ದಂತಹ ಶಶಿ ಈಗಾಗಲೇ ಹಲವು ಜನ ರೌಡಿ ಶೀಟರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 200ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ರೌಡಿ ಶೀಟರ್ಗಳ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಕೂಡದು ಅಂತ ಹೇಳಿ ಸುಮಾರು 200ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ವಾತಾವರಣ ಇವತ್ತು ಸಮನ್ವಯದ ಕೊರತೆ ಇಲ್ಲದೆ ಆಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸರ್, ಮಂಡ್ಯ ವಿಚಾರದಲ್ಲಿ ಸಿದ್ದರಾಮಯ್ಯ ನಿನ್ನೆ ಪದೇ ಹೇಳ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರು ಸೋಲ್ತಾರೆ, ಮಗನನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗದ್ರು ಅದು ಹೆಂಗೆ ಗೆಲ್ತಾರೆ ಅನ್ನುವಂಥದ್ದು ಭಾರಿ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದೆ. ಹಿಂದಿನ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ. ಅವನು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು. ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಲಿಕ್ಕೇನು ಸಾಧ್ಯ ಆಗಲಿಲ್ಲ. ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ. ಈಗೇನು ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ, ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ವೇ? ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ, ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕಿಲ್ಲ, ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದೇನಿದೆ. ಬಹುಶಃ ಅವ್ರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಏನು ಸಮಸ್ಯೆ ಇಲ್ಲ, ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ, ಅದು ಇರಲಿ. ಅದೆಲ್ಲವನ್ನು ಸರಿಪಡಿಸಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಕೆಲವರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಿಜ, ಸಹಜ. ಆದರೆ ಒಟ್ಟಾರೆ ಎರಡೂ ಪಕ್ಷಗಳಿಂದ ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಹಲವಾರು ಕಡೆ ಪ್ರಾರಂಭ ಮಾಡ್ಕೊಂಡಿದ್ದಾರಲ್ಲೂ ಸಹ. ಜೆಡಿಎಸ್ನಲ್ಲಿ ಈಗ ಎಸ್ ಉಳ್ಕೊಂಡಿದೆಯಾ, ಜಾತ್ಯತೀತವಾಗಿ ಜೆಡಿಎಸ್ ಉಳ್ಕೊಂಡಿದೆಯಾ ಅನ್ನೋ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕ ವಲಯದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಚರ್ಚೆ ಮಾಡೋದು. ಈಗ ಸಿದ್ದರಾಮಯ್ಯರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? JDSನಲ್ಲಿ ಎಸ್ ಇದೆಯೋ ಇಲ್ವೋ ಅಂತಕ್ಕಂಥ ಸರ್ಟಿಫಿಕೇಟು ಸಿದ್ದರಾಮಯ್ಯರಿಂದ ಪಡಿಬೇಕಾಗಿಲ್ಲ. ಅವರು ಏನೇನು ನಡೆಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ಇದೆ. ಅವ್ರು ಹೇಳೋದಲ್ಲ, ಅದಂತೂ ನೆನ್ನೆ ಮಂಡ್ಯದಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿ ಮೂಲ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಮೂಲ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗೋರಲ್ಲ, ಇವರು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರ, ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ? ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲೇ ಆವರಿಸ್ಕೊಂಡಿಲ್ವ ಇವರು? ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ, ಪಾಪ ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು? ಕಳೆದ ಚುನಾವಣೆಯಲ್ಲಿ ಇಲ್ಲಿ ನಿಲ್ಲಬೇಕೋ ಬೇಡೋ ಅಂತೇಳಿ ಹಲವಾರು ಕ್ಷೇತ್ರಗಳ ಚರ್ಚೆಗಳು ನಡೀತಲ್ಲ ಕಳೆದ ಚುನಾವಣೆಯಲ್ಲಿ. ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು? ನಾನು ಕನ್ನಡಿಗ, ಕರ್ನಾಟಕದವನು. ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಜನ ಬಯಸಿದಾಗ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರ ಒತ್ತಡಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಾನು ನನ್ನ ಸಂಸ್ಕೃತಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೇನೆ ರಾಜಕೀಯಕ್ಕೆ ಬಂದಂತ. ಇವರು ಯಾರಿಂದೂ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಜನತಾದಳದ ಸೆಕ್ಯೂರಿಟಿ ಬಗ್ಗೆ, ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಇವರಿಂದ ಕಲಿಬೇಕಾಗಿಲ್ಲ. ನಮ್ಮ ಪಕ್ಷ ಇವತ್ತು BJP ಜೊತೆ ಹೊಂದಾಣಿಕೆ ಮಾಡಿದ್ರು. ನಮ್ಮ ಒಂದು ದೇವೇಗೌಡರ ಒಂದು ಸುದೀರ್ಘ ರಾಜಕಾರಣದಲ್ಲಿ ಅವರೇನು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ಬಗ್ಗೆ ಪದೇ ಚರ್ಚೆ ಮಾಡ್ತಾರೆ. ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈತಿಕತೆ ಇವರಲ್ಲಿದೆ? ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ನಾವು BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಾರು ಕಾರಣ? ಇವರೇ ಕಾರಣ ಅಲ್ವಾ? ಮೇಲೆ ಇನ್ನೊಂದು ಹೇಳ್ತೀನಿ, ಮೇಕೆದಾಟಿನ ಬಗ್ಗೆ ಹೇಳಿದ್ದಾರೆ ದೇವೇಗೌಡರು. ಈಗ ಹೇಳ್ತಾ ಇದ್ದಾರೆ ನಮ್ಮ ಪಾದಯಾತ್ರೆಗೆ ಹೇಗೆ ಬೆಂಬಲ ಕೊಡಲಿಲ್ಲ ಹಾಗಂತ ಹೇಳಿದ್ದಾರೆ. ನೆನ್ನೆ ಇಲ್ಲೇ ಸಭೆಯಲ್ಲಿ ಯಾರೋ DK ಶಿವಕುಮಾರ್ ಅವರು, ನೀವು ಪಾದಯಾತ್ರೆ ಮಾಡಿದ್ರಲ್ಲಪ್ಪ,
ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು. ಈಗ ಒಂದು ವರ್ಷ ಸರ್ಕಾರ ನಡೆಸಾಯ್ತಲ್ಲ, ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿ ಇಟ್ಕೊಂಡಿದ್ದೀರಾ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಅಧಿಕಾರಿಗೆ ಬಂದು ಯಥೇಚ್ಛವಾಗಿ ಬಿಡ್ತಾಯಿದ್ದೀರಿ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದನಕರುಗಳಿಗೆ ಕುಡಿಯೋ ನೀರಿಲ್ಲ, ಕೆರೆ ಕಟ್ಟೆಗಳು ಬತ್ತೋಗಿದ್ದಾವೆ, ಬೆಳೆ ಇವತ್ತು ನಾಶ ಆಗಿದೆ. ಅಲ್ಲಿ ಈಗಲೂ ಸಹ ಯಥೇಚ್ಛವಾಗಿ ನೀರು ಬಿಡ್ತೀರಿ ಕದ್ದು. ಇಲ್ಲ ನಾವು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ